ಮಹದೇವಪುರ ಕ್ಷೇತ್ರ ಬಿದ್ರಹಳ್ಳಿಲಿ ಯಾವಾಗ 1 BHK ಫ್ಲ್ಯಾಟ್ ಕೊಡ್ತಾರೆ ಮತ್ತು ಫಲಾನುಭವಿಗಳು ರಾಜೀವ್ ವಸತಿ ಭೇಟಿ ಮಾಡಿ ಅವರು ಏನು ಹೇಳಿದ್ದಾರೆ ಮತ್ತು ಅವ್ರಿಗೆ ಯಾವಾಗ ಕೊಡ್ತಾರೆ, ಯಾವ ತಿಂಗಳಲ್ಲಿ 1 BHK ಫ್ಲ್ಯಾಟು ಬಿದ್ರಹಳ್ಳಿದು ಕೊಡ್ತಾರೆ ಮತ್ತು ಇಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಬಿದ್ರಹಳ್ಳಿ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟಲ್ಲಿ ನಿರ್ಮಾಣ ಆಯ್ತಿರುವಂತಹ ಬಿದ್ರಹಳ್ಳಿ ಫ್ರೆಂಡ್. ಇದು ಮಹದೇವಪುರ ಸಮೀಪ ಕ್ಷೇತ್ರದಲ್ಲಿ ಬಿದ್ರಹಳ್ಳಿ ಬರುತ್ತೆ. ಸುಮಾರು ಇಲ್ಲಿ ಒಂದು 4,000 ಚಿಲ್ಲರೆ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾಯಿದ್ರು. ಅದರಲ್ಲಿ ಈಗ ಒಂದು ಬ್ಲಾಕ್ ಕೊಡೋಕ್ಕೆ ರೆಡಿ ಇದ್ದಾರೆ. ಆಲೇ ಸಾಕಷ್ಟು ಜನ ಲೋನ್ಗಳು ಮಾಡಿಸ್ಕೊಂಡಿದ್ದಾರೆ, ಸುಮಾರು ಜನ ಕ್ಯಾಶ್ ಕಟ್ಟಿದ್ದಾರೆ, ಸಾಕಷ್ಟು ಜನ ಇಲ್ಲಿ EMI ಕಟ್ಟಬೇಕು, ಬಾಡಿಗೆ ಮನೆ ಕಟ್ಟಬೇಕು ಅಂದ್ಕೊಂಡು ಇಲ್ಲೂ ಸಹ ಫಲಾನುಭವಿಗಳು ಹೋಗಿ ವಿಚಾರಿಸ್ಕೊಂಡು ಎಲ್ಲ ಬಂದಿದ್ದಾರೆ. ಈಗ ಅವರು ಯಾವ ಟೈಮಲ್ಲಿ ಕೊಡ್ತಾರೆ ಅಂತಲೂ ಸಹ ನಿಗಮದವರು ತಿಳಿಸಿದ್ದಾರೆ. ರಾಜೀವ್ ವಸತಿ ನಿಗಮ ಏನು ಬಿದ್ರಹಳ್ಳಿ ಫಲಾನುಭವಿಗಳು ಸಹ ಅಲ್ಲಿ ಹೋಗಿ ಪ್ರತಿಯೊಂದು ಮಾತನಾಡಿದ್ದಾರೆ. ಅದು ನಾನು ತುಣುಕು ನಿಮಗೆ ತೋರಿಸ್ತೀನಿ ಅಲ್ಲಿ ಏನು ಮಾತಾಡಿದ್ದಾರೆ ಅಂತ. ಫ್ರೆಂಡ್, ಈಗ 1 BHK ಫ್ಲ್ಯಾಟು ಏನು ಬಿದ್ರಹಳ್ಳಿಯಲ್ಲಿ ಇಲ್ಲಿ ಸಾಕಷ್ಟು ಫ್ಲೋರ್ಗಳೆಲ್ಲ ಮುಂಚೆನೇ ಅಲ್ಲೇ 2 ಇಯರ್ಸ್ ಹಿಂದೆನೇ ಇಲ್ಲಿ ಎದ್ದಿತ್ತು. ನಾನು ಒಂದು ಸರಿ ಹೋದಾಗ ಫ್ಲೋರ್ಗಳಾಯಿತು, ಒಳಗಡೆ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಇನ್ನೂ ಸುಮಾರು ಕೆಲಸ ನಡಿಬೇಕಾಗಕ್ಕೆ ಈ ತಾನೇ ಗೇಟ್ಗಳು ಹಾಕ್ಕೊಂಡು ಸಿಮೆಂಟ್ ರಸ್ತೆಗೆ ಜಲ್ಲಿ ಎಲ್ಲ ಹಾಕ್ಕೊಂಡು ರಸ್ತೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಫ್ರೆಂಡ್. 1 BHK ಫ್ಲ್ಯಾಟು ಈಗ ಏನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಸಾಕಷ್ಟು ಫಲಾನುಭವಿಗಳು ಕೇಳ್ತಾಯಿದ್ದಾರೆ, ನಾವು 1 BHK ಫ್ಲ್ಯಾಟು ಬಿದ್ರಹಳ್ಳಿಯಲ್ಲಿ ಯಾವಾಗ ಕೊಡ್ತೇವೆ ಸರ್, ನಾವು ಲೋನ್ ಕಟ್ಟಿದ್ದೀವಿ, ಬಾಡಿಗೆ ಮನೆಯನ್ನು ಕಟ್ಟೋ ಒತ್ತಡ ಆಯ್ತೈತಿ ಅಂದಾಗ ಈಗ ಅವರೇ ಫಲಾನುಭವಿಗಳೇ ಅವರು ಯಾವ ಥರ ಹೇಳಿದ್ದಾರೆ ಅಂತ ನಮಗೆ ಸಂಪೂರ್ಣವಾಗಿ ನೀವೇ ವಿಷಯ ತಿಳ್ಕೊಬರಲಿ ಬನ್ನಿ. ಅವರು ಏನು ಅವ್ರ ಹೆಸರು ಬಾಸ ಅನ್ನೋರು ಮಾತನಾಡಿದ್ದಾರೆ. ಅವರೇ ಸಹ ಫಲಾನುಭವಿಗಳು ಸಾಕಷ್ಟು ಫಲಾನುಭವಿಗಳೆಲ್ಲ ಕರ್ಕೊಂಡು ಹೋಗಿ, ಅಂದರೆ ಅವರು ಫಲಾನುಭವಿಗಳೆಲ್ಲ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬಂದಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಅಂತ ನಿಮಗೆ ವಿಷಯ ತಿಳಿಸಿ ನೋಡಿ. ಬಿದ್ರಹಳ್ಳಿಯಿಂದ ಉತ್ತಪ್ಪ ಮಾಡೋ ಎಲ್ಲರಿಗೂ ನಮಸ್ಕಾರಗಳು. ನಾವು ಶಿವರಾಮೇಗೌಡರು ಸರ್ನ ಮೀಟ್ ಮಾಡಿದ್ವಿ. ಬಿದ್ರಹಳ್ಳಿ ಬಗ್ಗೆ ನಾವು ಮಾತಾಡಿದ್ವಿ. ರೋಡ್ ಬಗ್ಗೆ, ನೀರಿನ ಬಗ್ಗೆ, ಸಂಪದ ಬಗ್ಗೆ ಮತ್ತು ಡೋರ್ ಕುದುರಿಸ್ತಾ ಇದ್ದಾರೆ ಸರ್. 3ನೇ ಫ್ಲೋರ್ವರೆಗೆ ಕುದುರಿಸಿದ್ದಾರೆ, 4ನೇ ಫ್ಲೋರ್ ಕುದುರಿಸಿಲ್ಲ. ಇನ್ನು ನಮ್ಗೆ ಬೇಗ ಶೀಘ್ರವಾಗಿ ಕೊಡಿ. STP ಬಗ್ಗೆ ಕೇಳಿದ್ದೀವಿ, ಸ್ಟ್ರೀಟ್ ಲೈಟ್ ಬಗ್ಗೆ ಕೇಳಿದ್ದೀವಿ. ಅಲ್ಲಿ 2,000 ಜನ ವಾಸವಾಗುತ್ತಾ. ನಮಗೆ ಮಿನಿಮಮ್ ಅಂದರೆ ಒಂದು 5 ಲಕ್ಷದಿಂದ 4 ಲಕ್ಷವರೆಗೆ ಕೆಪಾಸಿಟಿ ಅಷ್ಟು ಸಂಪ್ ಮಾಡಿಕೊಡಿ. ಆನಂತರ ಒಂದು 2 ಬೋರು ಹಾಕ್ಸ್ಕೊಡಿ. ನಮಗೆ ಬೇಕಂತಂದ್ರೆ ನಾವು ನೀರಿನ ಏನೋ ವ್ಯವಸ್ಥೆ ಮಾಡ್ಕೊತೀವಿ. ಏನೋ ಡ್ರಮ್ ಬಿಟ್ಕೊಂಡು ಅದ್ರ ಬಗ್ಗೆ ಅವರು ಅದು ಹೇಳಿದರು. ಆನಂತರ ಮಹೇಶ್ ಗೌಡರನ್ನು ಮೀಟ್ ಮಾಡಿದ್ವಿ. ಆನಂತರ ಪ್ರಕಾಶ್ ಅವ್ರನ್ನೂ ಮೀಟ್ ಮಾಡಿದ್ವಿ. ಅವರು ಅದನ್ನ ಹೇಳಿದ್ದಾರೆ, ಇನ್ನು 2 ತಿಂಗಳಲ್ಲಿ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕರೆಂಟ್ ಬಗ್ಗೆ ಮಾತಾಡಿದ್ದೀವಿ. ಟೆಂಪ್ರವರಿ ಸಪ್ಲೈ ಕೊಡ್ತೀವಿ ನೀವು ಯೂಸ್ ಮಾಡೋಕ್ಕೆ, ಆಮೇಲೆ ಪರ್ಮಿಟ್ ಕೊಡ್ತೀವಿ ಅಂತ ಹೇಳಿದರು. ಅದನ್ನು ರೆಡಿ ಮಾಡಿ ಕೊಡ್ತೀವಿ. ಬಟ್ 2 ತಿಂಗಳು ಟೈಮ್ ತೊಗೊಂಡಿದ್ದಾರೆ, ಎಲ್ಲ ಫಿನಿಶ್ ಮಾಡಿ ಕೊಡ್ತೀರಾ ಅಂತ ಹೇಳಿದ್ದಾರೆ. ಬೋರ್ ಹಾಕ್ಸೋಕ್ಕೆ ಫ್ರೆಂಡ್ ಅವರು ತಿಳಿಸಿರೋ ಪ್ರಕಾರ ಅವ್ರು ಏನು ನಮ್ಮ ಬಿದ್ರಹಳ್ಳಿ ನಮ್ಮ ಪ್ಲಾಟಿಂದ ಅರ್ಧ ಕಿಲೋಮೀಟ್ರ್ ಬಿಟ್ಟು ಅಲ್ಲಿ 2 ಜಲ ನೋಡಿದಾರಂತ, ನೀರಿನ ಜಲ ಅಲ್ಲಿ ನೋಡಿಬಿಟ್ಟು ಹಾಕ್ತೀರಿ ಅಂತ ಹೇಳಿದ್ದಾರೆ. ಇದೆಲ್ಲ ಕೊಟ್ಟು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ಸರಿ ಆಯಿತು, 2 ತಿಂಗಳಲ್ಲಿ ಕೊಡ್ತೀನಿ ಅಂತ ಇಲ್ಲಿ ಕೊಡಿಸ್ತಾ ಇದ್ದಾರೆ. ಬೋರಿನ ವ್ಯವಸ್ಥೆ ಎಲ್ಲಿ ಜಾಗ ಮತ್ತು ಬೋರ್ ಕೊಡಿಸೋ ರೀತಿ, ನೀರು ಶಿಫ್ಟ್ ಮಾಡೋದು ಮತ್ತು ಸಂಪುಗಳದು, ಇಲ್ಲಿನ ಎಷ್ಟು ಫ್ಲೋರ್ಗಳು ಕೆಲಸ ಆಗಿದೆ ಅಂತ ಎಲ್ಲ ಇಲ್ಲೇ ವಿಷಯ ಅವರೇ ಸಹ ಇಲ್ಲಿ ತಿಳಿಸಿದ್ದಾರೆ. ಬಿದ್ರಹಳ್ಳಿಯವರು ಫಲಾನುಭವಿಗಳು ಏನು ಫ್ರೆಂಡ್ ಇಲ್ಲಿ ಇವರು ತಿಳಿಸ್ತಾ ಇದ್ದಾರೆ. ಇವ್ರು ತಿಳಿಸಿರೋಂತಹ ಎಲ್ಲ ನಿಮಗೆ ವಿಷಯ ಈಗ ನೀವೇ ತಿಳ್ಕೊಂಡಿದ್ದೀರ ಫ್ರೆಂಡ್. ಅವರು ಹೇಳ್ತಾ ಇರೋದು ಬಿದ್ರಹಳ್ಳಿದು ಮಾತಾಡ್ಕೊಂಬಂದಿರೋದು 2 ತಿಂಗಳು ನಂತರ ನಾವು ನಿಮಗೆ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ 1 BHK ಫ್ಲ್ಯಾಟು ಏನು ಬಿದ್ರಹಳ್ಳಿಯಲ್ಲಿ ಸುಮಾರು ಜನ ಲೋನ್ಗಳೆಲ್ಲ ಮಾಡಿಸ್ಕೊಂಡು ಎಲ್ಲ ಕಟ್ಟಿರ್ತೀರ ಕಂಪ್ಲೀಟಾಗಿ ಟೋಟಲ್ ಅಮೌಂಟು. ಅವರಿಗೆ 2 ಮಂತ್ಸ್ ಅಂದರೆ 2 ತಿಂಗಳೊಳಗೆ ನಾವು ಕೊಡ್ತೀವಿ ಅಂತ ಅವರು ಟೈಮ್ ತಗೊಂಡಿದ್ದಾರಂತೆ. 2 ತಿಂಗಳೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನು ನಾವು ವ್ಯವಸ್ಥೆ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಕೊಡ್ತೀವಿ. ಅಂದರೆ 2 ತಿಂಗಳು ಅಂದರೆ ಈ ತಿಂಗಳು ಇನ್ನೇನು ಹೋಯ್ತು.
ಫೆಬ್ರವರಿ ಆಯಿತು, ಮಾರ್ಚ್, ಏಪ್ರಿಲ್ ಹತ್ತತ್ರನ ನಿಮಗೆ ಅವರು ಹೇಳ್ತಾ ಇದ್ದಾರೆ. 2 ತಿಂಗಳಂದರೆ ಮಾರ್ಚ್, ಏಪ್ರಿಲ್ ಅಂತ ನಿಮಗೆ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ ಕಾದು ನೋಡಿಬಿಟ್ಟು, ಯಾಕೆಂದರೆ ಇದು ಪ್ರೆಷರ್ ಇರೋದ್ರಿಂದ ಆದಷ್ಟು ಬೇಗ ರಾಜಧಾನಿ ವಸತಿ ನಮ್ಮ ಸ್ಪೀಡಾಗಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಇಷ್ಟು ಈ ಬಿದರಳ್ಳಿದು ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನಲ್ಲೂ ವಿಡಿಯೋನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ಬಿದರಳ್ಳಿ ಇದೆ ಅನ್ನೋದು ಎಲ್ಲ ಸಿಮೆಂಟ್ ರಸ್ತೆ ರೆಡಿ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ ಇಲ್ಲಿ ಈ ಸದ್ಯಕ್ಕೆ ನಿಮಗೆ ತಿಳಿಸ್ಬೇಕಂದ್ರೆ ಬಿದರಳ್ಳಿದು ಅತಿ ಶೀಘ್ರದಲ್ಲೇ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು 2 months ಒಳಗೆ ಬಿದರಳ್ಳಿ ಫಲಾನುಭವಿಗಳ ಕೈಗೆ ಕೀ ಕೊಡ್ತೀವಿ ಅಂತ ತಿಳಿಸಿದಾರಂತೆ ಅಂತಲೇ ಹೇಳ್ಬೋದು. ಫ್ರೆಂಡ್ ಇಷ್ಟು ವಿಷಯ ನಿಮ್ಗೆ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ ಇದನ್ನು ಸಾಕಷ್ಟು ಜನ ಕೇಳ್ತಾಯಿದ್ರು, ಕೆಂಚಂಪುರ ವೀಡಿಯೋ ಮಾಡಿ ಬೇರೆ ಬೇರೆ ಕಡೆ ವೀಡಿಯೋ ಮಾಡಿ ಅಂತ. ಖಂಡಿತವಾಗಿ ನಾನು ವೀಡಿಯೋ ನೆಕ್ಸ್ಟ್ ಇದರಲ್ಲಿ ಮಾಡ್ತೀನಿ. ಈ ಬಿದರಳ್ಳಿದು ನಿಮಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಸಾಕಷ್ಟು ಜನ ಬಿದರಳ್ಳಿ ಕೇಳ್ತಾಯಿದ್ರು. ಇದ್ರ ಬಿದರಳ್ಳಿದು ಸಂಗ್ರಹ ಮಾಡಿ ಸಾಕಷ್ಟು ಜನ ಮೆಸೇಜ್ ಕಳಿಸಿದ್ರು, ಇದು ವಿಡಿಯೋ ನೀವು ಮಾಡಲೇಬೇಕು ಅನ್ನೋದು. ಹಾಗಾಗಿ ಈ ವಿಡಿಯೋ ತೊಡಕು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಏನೇ ವಿಷಯ ಇದ್ದರೂ ಖಂಡಿತವಾಗಿ 1 BHK ಫ್ಲ್ಯಾಟ್ 2 BHK ಫ್ಲ್ಯಾಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ ನಮಸ್ಕಾರ.